ಹಾಯ್ ನಮಸ್ಕಾರ. ನಾನು ನಿಮ್ಮ ರಾಯಲ್ ಹ್ಯಾಕರ್. ಇದು ಜುಲೈ 1ರ ಕರೆಂಟ್ ಅಫೇರ್ಸ್ ವಿಡಿಯೋ ಈಗ ಓಪನ್ ಔಟ್ ಆಗ್ತಾ ಇದೆ. ಈಗಾಗಲೇ ನಾನು ಮೇ ಮತ್ತು ಜೂನ್ರ ಕರೆಂಟ್ ಅಫೇರ್ಸ್ ವಿಡಿಯೋದ ಪ್ಲೇ ಲಿಸ್ಟನ್ನ ನಾನು ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಆದಷ್ಟು ಅದನ್ನು ವಾಚ್ ಮಾಡಿ. ಮತ್ತೆ ಇದರ PDF ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ಪಿನ್ ಮಾಡಿರ್ತೇನೆ. ಆದಷ್ಟು ಅದನ್ನು ಕೂಡ ಓದುವ ರೂಢಿಯನ್ನ ಮಾಡ್ಕೊಳ್ಳಿ. ಹಾಗೆ ಫಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಇದೇನೋ ಅಡ್ವರ್ಟೈಸಿಂಗ್ ಟಾಪಿಕ್ಸ್ ಅಂತ ನೀವು ಅನ್ಕೊಳ್ಬಹುದು. ಆದ್ರೆ ಇಲ್ಲೊಂದು ಸ್ವಲ್ಪ ಇಂಪಾರ್ಟೆಂಟ್ ಆದ ಟಾಪಿಕ್ ಇದೆ ನೋಡಿ. ಡ್ರಗ್ಸ್ ಮುಕ್ತ ರಾಜ್ಯಕ್ಕಾಗಿ ಕರ್ನಾಟಕದ ರೈಸ್ ತಿರಸ್ಕರಿಸಿ, ತಿಳಿಸಿ, ಬೆಂಬಲಿಸಿ, ಸಬಲೀಕರಿಸಿ. ರೈಸ್ ಅಂದ್ರೆ ಏನು ಅನ್ನೋದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಬೇಕಾಗ್ಬೋದು. ರೈಸ್ ಫುಲ್ ಫಾರ್ಮ್ RISC ಅಂದ್ರೆ ಆರ್ ಅಂದ್ರೆ ರೆಫ್ಯೂಸ್ ತಿರಸ್ಕರಿಸಿ, ಮತ್ತೆ ಇನ್ಫಾರ್ಮ್ ಐ ಅಂದ್ರೆ ತಿಳಿಸಿ, ಮತ್ತೆ ಎಸ್ ಅಂದ್ರೆ ಎಸ್ ಫಾರ್ ಸಪೋರ್ಟ್ ಬೆಂಬಲಿಸಿ, ಇ ಫಾರ್ ಎಂಪವರ್ ಸಬಲೀಕರಿಸಿ. ಇದನ್ನ ಸ್ವಲ್ಪ ಫುಲ್ ಫಾರ್ಮ್ ಅನ್ನ ನೀವು ನೋಡಿಟ್ಕೊಳ್ಳಿ, ನಿಮಗೆ ಬೇಕಾಗಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಎಲ್ ನೀನೋ. ಜುಲೈನಲ್ಲಿ ಮಳೆ ಕೊರತೆ 125 ವರ್ಷಗಳಲ್ಲಿ ಅತ್ಯಂತ ಕಳಪೆ ಮುಂಗಾರು. IMD ವರದಿ. ಎಲ್ ನೀನೋ ಪ್ರಭಾವ ಮತ್ತು ನೈಋತ್ಯ ಮುಂಗಾರು ದಕ್ಷಿಣ ಮಹಾರಾಷ್ಟ್ರದಲ್ಲಿ ಸ್ಥಗಿತಗೊಂಡ ಪರಿಣಾಮ ಜೂನ್ ತಿಂಗಳಲ್ಲಿ ದೇಶದಾದ್ಯಂತ ವಾಡಿಕೆಗಿಂತಲೂ 40% ಕಡಿಮೆ ಮಳೆಯಾಗಿದೆ. 125 ವರ್ಷಗಳ ಬಳಿಕ 1901ರಲ್ಲಿ ಇಂಥದ್ದೊಂದು ಸಿಚುವೇಶನ್ ಬಂದಿತ್ತು. ಈಗ ನಂತರ 2026ರಲ್ಲಿ ಮತ್ತೆ ಅದು ಆಗಮಿಸಿದೆ. ಜೂನ್ ತಿಂಗಳಲ್ಲಿ ದೇಶದಲ್ಲಿ ದಾಖಲಾಗಿರುವ 5ನೇ ಬಾರಿ ಕನಿಷ್ಠ ಪ್ರಮಾಣದ 99.5 ಮಳೆ ಇದಾಗಿದೆ. 125 ವರ್ಷಗಳ ಹಿಂದೆ ಇಂಥದ್ದೊಂದು ಮುಂಗಾರು ಅಂದ್ರೆ ಅತಿ ಕಡಿಮೆ ಪ್ರಮಾಣದ ಮಳೆಯಾಗಿರೋ ಮುಂಗಾರು ಕಂಡಿತ್ತು. ಈಗ 125 ವರ್ಷಗಳ ನಂತರ ಮತ್ತೆ ಅದೇ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಇಂಡೋ ಪೆಸಿಫಿಕ್ ಕಮಾಂಡ್ ಹೆಸರು ಬದಲಾವಣೆ ವಿವಾದ. ಭಾರತ ಅಮೆರಿಕ ಬಾಂಧವ್ಯ ಸದೃಢ. ಪೆಸಿಫಿಕ್ ಕಮಾಂಡ್ ಅನ್ನು 1947ರಲ್ಲಿ ಸ್ಥಾಪಿಸಲಾಗಿತ್ತು. ಅತ್ಯಂತ ಹಳೆಯ ಸೇನಾ ಕಮಾಂಡ್ ಆಗಿರುವ ಇದು ಅಮೆರಿಕದ ಪಶ್ಚಿಮ ಕರಾವಳಿಯಿಂದ ಭಾರತದ ಪಶ್ಚಿಮ ಗಡಿಯವರೆಗೆ ವ್ಯಾಪ್ತಿ ಹೊಂದಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಅಧ್ಯಕ್ಷರಾಗಿದ್ದ ಮೊದಲ ಅವಧಿಯಲ್ಲಿ ಕಮಾಂಡಿನ ಹೆಸರನ್ನು ಇಂಡೋ ಪೆಸಿಫಿಕ್ ಕಮಾಂಡ್ ಎಂದು ಬದಲಾಯಿಸಲಾಗಿತ್ತು. ಹಿಂದೂ ಮಹಾಸಾಗರ ಪೆಸಿಫಿಕ್ ಪ್ರದೇಶದಲ್ಲಿ ಭಾರತದ ಪ್ರಾಮುಖ್ಯ ಹೆಚ್ಚುತ್ತಿರುವುದನ್ನು ಪರಿಗಣಿಸಿ ಅಮೆರಿಕ ಈ ಕ್ರಮ ಕೈಗೊಂಡಿದೆ. ಆದರೆ ಜೂನ್ ಆರಂಭದಲ್ಲಿ ಇಂಡೋ ಪದವನ್ನು ಕೈಬಿಟ್ಟು ಅಮೆರಿಕ ಮೊದಲಿನಂತೆ ಪೆಸಿಫಿಕ್ ಕಮಾಂಡ್ ಎಂದು ಮರುನಾಮಕರಣ ಮಾಡಿದೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಇದು ಸ್ವಲ್ಪ ನೆನಪಿಟ್ಕೊಳ್ಳಿ, ನಿಮಗೆ ಬೇಕಾಗಬಹುದು. ಪೆಸಿಫಿಕ್ ಕಮಾಂಡ್ ಇಂಡೋ ಪೆಸಿಫಿಕ್ ಕಮಾಂಡ್ ಅನ್ನೋದು ಈಗ ಪೆಸಿಫಿಕ್ ಕಮಾಂಡ್ ಆಗಿ ಮತ್ತೆ ಬದಲಾವಣೆಯನ್ನ ತಂದಿದ್ದಾರೆ. ಇದು ಯಾವ ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸದ ಅಂತ ಸ್ವಲ್ಪ ಕೇಳಬಹುದು. ಹಾಗೆ ನೆಕ್ಸ್ಟ್ ಟಾಪಿಕ್ ಕಡೆ ನಾವು ಹೋಗೋದಾದ್ರೆ ಪತ್ನಿಗೆ ಪೋಷಕರ ನೆರವಿದ್ದರೂ ಜೀವನಾಂಶ ನಿರಾಕರಿಸುವಂತಿಲ್ಲ. ಇದು ಸ್ವಲ್ಪ ಇದ್ರ ಥೀಮ್ ಹೇಳ್ಬಿಡೋದಾದ್ರೆ, ಒಬ್ಬ ಪತ್ನಿಗೆ ಅವರ ಪೋಷಕರ ನೆರವಿದೆ ಅಂದ ಮಾತ್ರಕ್ಕೆ ಗಂಡನಿಂದ ಡಿವೋರ್ಸ್ ಆದ ತಕ್ಷಣ ಗಂಡನಿಂದ ಬರಬೇಕಾದ ಜೀವನಾಂಶ ನಿರಾಕರಿಸುವಂತಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಇದಿಷ್ಟು ಇವತ್ತಿನ ಇಂಪಾರ್ಟೆಂಟ್ ಆದ ಟಾಪಿಕ್ ಗಳಿದ್ದು. ಆದಷ್ಟು PDF ಅನ್ನ ಓದೋ ರೂಢಿ ಮಾಡ್ಕೊಳ್ಳಿ. ಆದಷ್ಟು ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ.